ನೋಡಿ, ಒಂದು ಕಡೆ ಎಲ್ಲ ನಾಯಕರುಗಳು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಿದ್ದಾರೆ, ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವೆಲ್ಲದರ ನಡುವೆ ಆಯಾ ನಾಯಕರ ಅಭಿಮಾನಿಗಳು, ಕಾರ್ಯಕರ್ತರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಪೂಜೆ ಮಾಡ್ತಿದ್ದಾರೆ. ಕಲಬುರಗಿ, ಮೈಸೂರು, ಚಾಮರಾಜನಗರ, ಚಿತ್ರದುರ್ಗ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ವಿಶೇಷವಾದಂಥ ಪೂಜೆ. ಇದು ಕಲಬುರಗಿಯ ಶರಣಬಸವೇಶ್ವರ ದೇವಾಲಯದಲ್ಲಿ 101 ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಇಂಥದ್ದೊಂದು ವಿಶೇಷವಾದಂಥ ಪೂಜೆ. ಏನಂತ? ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಮುಂದುವರಿಬೇಕು ಅಂತ ಇಂಥದ್ದೊಂದು ಪೂಜೆಯನ್ನು ಮಾಡಿದ್ದಾರೆ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ಕಲಬುರಗಿಯಲ್ಲಿಯೂ ಕೂಡ 101 ತೆಂಗಿನಕಾಯಿ ಒಡೆಯುವುದರ ಮುಖಾಂತರ ಮುಖ್ಯಮಂತ್ರಿಗಳ ಪರವಾಗಿ ಪೂಜೆ ಆಗಿದ್ದರೆ, ಇತ್ತ ಚಾಮರಾಜನಗರದಲ್ಲಿ DK ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು. ಇತ್ತ ಮಂಡ್ಯದಲ್ಲೂ ಕೂಡ ಹೀಗೆ DK ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಚಾಮರಾಜನಗರದಲ್ಲಿ 2 ದಿನಗಳ ಹಿಂದೆ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಪೂಜೆ ಆಗಿತ್ತು. ಮಂಡ್ಯದಲ್ಲೂ ಕೂಡ DK ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸಂಘದವರು 2-3 ದಿನಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇದೀಗ DK ಶಿವಕುಮಾರ್ ಪರವಾಗಿ ಮಂಡ್ಯದಲ್ಲಿ ನೋಡಿ ದೃಶ್ಯದಲ್ಲಿ ಭಾವಚಿತ್ರಗಳನ್ನು ಹಿಡಿದು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ 101 ತೆಂಗಿನಕಾಯಿಯನ್ನು ಒಡೆದು ಸಿದ್ದರಾಮಯ್ಯನವರೇ 5 ವರ್ಷ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ, ಅಂದರೆ ಅವರವರ ಅಭಿಮಾನಿಗಳು ಸಹಜವಾಗಿ, ಈಗ ಕಾಂಗ್ರೆಸ್ ಅಂತ ಹೇಳಿದ್ರೆ ಅದರಲ್ಲಿ DK ಶಿವಕುಮಾರ್ ಅಭಿಮಾನಿಗಳು ಇರ್ತಾರೆ, ಸಿದ್ದರಾಮಯ್ಯನವರ ಅಭಿಮಾನಿಗಳು ಇರ್ತಾರೆ, ಖರ್ಗೆ ಅವರ ಅಭಿಮಾನಿಗಳು ಇರ್ತಾರೆ. ಅವರಿಗೆ ಯಾರು ನೆಚ್ಚಿನ ನಾಯಕ ಇರ್ತಾರಲ್ವ ಅವ್ರ ಪರವಾಗಿ ಸಹಜವಾಗಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಕಳೆದ ಒಂದು ವಾರದಿಂದನೂ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರಮುಖ ದೇವಾಲಯಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಚಿತ್ರದುರ್ಗ, ಕಲಬುರಗಿ, ಚಾಮರಾಜನಗರ, ಮಂಡ್ಯದಲ್ಲಿ ಅವರವರ ನಾಯಕರ ಪರವಾಗಿ ಅವರವರು ಪೂಜೆ ಮಾಡಿಸಿದ್ದಾರೆ. ಶಿವಕುಮಾರ್ CM ಆಗಲಿ.